ನಮಸ್ಕಾರ ವೀಕ್ಷಕರೇ, ಶ್ರೀಗಂಧದ ನಾಡಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಮೈಸೂರಿನ ಪ್ರಖ್ಯಾತ ಭರತನಾಟ್ಯ ಕಲಾವಿದೆ ಹಾಗೂ ಶಾಂತಲಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರ ನಿವಾಸದಲ್ಲಿದ್ದೀವಿ. ವೀಕ್ಷಕರೇ, ಬನ್ನಿ ಅವರ ಮನದಾಳದ ಮಾತನ್ನ ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಭರತನಾಟ್ಯ ಕಲೆಯ ಬಗ್ಗೆ, ಹಾಗೆಯೇ ಅವರು ಪಟ್ಟಂತಹ ಶ್ರಮ, ಅವ್ರ ಬಾಯಿಂದನೇ ಭರತನಾಟ್ಯ ಕಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಅವ್ರನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭರತನಾಟ್ಯ ಕಲೆಯ ಬಗ್ಗೆ ನಿಮ್ಮ ಬಾಯಿಂದನೇ ಕೇಳೋದಾದರೆ ಒಂದು ಕಿರುಪರಿಚಯ ನಿಮ್ಮ ಬಗ್ಗೆ ಹಾಗೂ ಭರತನಾಟ್ಯ ಕಲೆಯ ಬಗ್ಗೆ. ನನ್ನ ಬಗ್ಗೆ ಹೇಳಬೇಕಾದ್ರೆ, ನಾನು 4 ವರ್ಷದ ಮಗು ಇದ್ದಾಗ ನನ್ನನ್ನು ನೃತ್ಯ ಶಾಲೆಗೆ ಕರ್ಕೊಂಡೋಗಿ ಸೇರಿಸಿದ್ರು ತಂದೆ ತಾಯರು. 5ನೇ ವರ್ಷದಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೀತು ದಸರಾ ಇದರಲ್ಲಿ. ಆವಾಗ ಗೋಲ್ಡ್ ಮೆಡಲ್ ಪಡ್ಕೊಂಡೆ. ಅಂದಿನಿಂದ ಎಂದೂ ಹಿಂದೆ ತಿರುಗಿ ನೋಡಿಲ್ಲ ನಾನು. ಪ್ರತಿಯೊಂದು ಯೂತ್ ಫೆಸ್ಟಿವಲಲ್ಲಿ ಎಲ್ಲವೂ ರೆಕಾರ್ಡಿಂಗ್ ನಂದೆಲ್ಲ. 3 ವರ್ಷ ಕಂಟಿನ್ಯೂಸ್ ಯೂತ್ ಫೆಸ್ಟಿವಲ್ ಗೋಲ್ಡ್ ಮೆಡಲಿಸ್ಟು, ವಿದ್ವತ್ ಪರೀಕ್ಷೆಯಲ್ಲಿ ರ್ಯಾಂಕು. ಈಗ ಪ್ರತಿಯೊಂದು ಯಂಗೆಸ್ಟ್ ನಮ್ಮ ಸಂಗೀತ ನೃತ್ಯ ಅಕಾಡೆಮಿ ಸ್ಟೇಟ್ ಅವಾರ್ಡಿ, ನಮ್ಮ ಕರ್ನಾಟಕ ರಾಜ್ಯದ ಹೈಯೆಸ್ಟ್ ಪ್ರಶಸ್ತಿಗಳಲ್ಲಿ ಪ್ರತಿಯೊಂದನ್ನು ನಾನು ಪಡ್ಕೊಂಡಿದ್ದೀನಿ. ಶಾಂತಲಾ ಆಗಲಿ, ಚಂದನ ಅವಾರ್ಡು. ಇನ್ನು ನಾನು ಈ ಕಲೆಯಲ್ಲಿ ಅಂದರೆ ಇದೇ ನನ್ನ ಜೀವ, ಇದೇ ನನ್ನ ಉಸಿರು ಅಷ್ಟೇ. ಈ ಕಲೆಗಾಗಿ ನಾನು ಮಾಡ್ತಾ ಇರೋದು. ಈ ಕಲೆಯನ್ನು ನನ್ನ ಮಕ್ಕಳಿಗೆ ಹೇಳಿಕೊಟ್ಟು, ಶಿಷ್ಯರಿಗೆ ಹೇಳಿಕೊಟ್ಟು ಇದನ್ನು ಪ್ರಪಂಚದಾದ್ಯಂತ ಪಸರಿಸಬೇಕು ಅನ್ನೋ ಒಂದು ಆಸೆ. ಹಾಗೆಯೇ ಮೇಡಮ್, ನೀವು ಹುಟ್ಟಿದ್ದು ಮತ್ತು ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದರೆ? ನಾನು ಹುಟ್ಟಿದ್ದು ಮೂಡುಬಿದಿರೆ ಎನ್ನುವ ಒಂದು ಹಳ್ಳಿಯಲ್ಲಿ, ಸೌತ್ ಕೆನರಾದ. ಅಲ್ಲಿಂದ ನನ್ನ ಕಾಲೇಜ್ವರೆಗೂ ಅಲ್ಲೇ ಓದಿದೆ ನಾನು. ಆಮೇಲೆ ಮದುವೆ ಆಯಿತು. ನಾನು ಫೈನಲ್ ಇಯರ್ಲು ಇದ್ದಾಗ ಮದುವೆಯಾಗಿ ಮೈಸೂರಿಗೆ ಬಂದೆ. ನಮ್ಮ ಯಜಮಾನರು ಜರ್ನಲಿಸ್ಟ್, ಅವರು HS ದೊರೆಸ್ವಾಮಿ ಅಂತ. ಪ್ರತಿಯೊಬ್ಬ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸನ್ನು ಇಲ್ಲಿ ನಮ್ಮ ಮೈಸೂರಿಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವರು. ಮದುವೆಯಾಗಿ ಬಂದ ಮೇಲೆ ಅವರು ನನ್ನ ಕಲೆನ ಮುಂದುವರಿಸ್ಕೊಂಡು ಹೋದರು. ಆನಂತರ ಇಲ್ಲಿ ನಾನೀಗ ಅದನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಬಂದಮೇಲೆ ನಾನು ಫೋಕ್ಲೋರಲ್ಲಿ, ಕನ್ನಡ ಇದರಲ್ಲಿ MA ಮಾಡಿಕೊಂಡೆ. ಆಮೇಲೆ ನಾನು ಪಟ್ಟಾಭಿಜಯಸರ ಶಿಷ್ಯಳಾಗಿದ್ದೀನಿ. ಯೋಗದಲ್ಲಿ ಅಷ್ಟಾಂಗ ಯೋಗ ಮಾಡ್ತೀನಿ. ಅದರಲ್ಲಿ ನಾನು ಭರತನಾಟ್ಯಕ್ಕೂ ಯೋಗಕ್ಕೂ ಇರುವ ಸಂಬಂಧದ ಬಗ್ಗೆ ನಾನು ಮಹಾಪ್ರಬಂಧ ಮಂಡಿಸಿಬಿಟ್ಟು ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ. ಭರತನಾಟ್ಯ ಕಲೆ ಈಗಾಗಲೇ ನೀವು ಮೈಸೂರಿನಲ್ಲಿ ಸುಮಾರು ಶಿಷ್ಯಂದರನ್ನ ಹೊಂದಿದ್ದೀರಾ. ಹಾಗೆಯೇ ರಾಜ್ಯದಲ್ಲಿ, ನಮ್ಮ ಭಾರತದಲ್ಲಿ, ವಿದೇಶದಲ್ಲೂ ಕೂಡ ಭರತನಾಟ್ಯ ಕಲೆಗೆ ತುಂಬ ಜನ ಏನಂತ ಹೇಳ್ಬೋದು, ಶಿಷ್ಯಂದ್ರಿದ್ದಾರೆ ನಿಮಗೆ. ಅವ್ರ ಬಗ್ಗೆ ಹೇಳೋದಾದರೆ ನೀವು? ಈಗ ಪರದೇಶಗಳಲ್ಲಿ ನೃತ್ಯ ಕಲಿಯುವವರು, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್ನ ಕಲಿಯುವವರು ಹೆಚ್ಚಿನವರು ಇಂಡಿಯನ್ಸೇ ಆಗಿರ್ತಾರೆ. ಅಂಥದ್ರಲ್ಲೂ ವಿದೇಶಿಯರು ಅದನ್ನು ಕಲಿತಾ ಇದ್ದಾರೆ, ಬೇಕಾಷ್ಟು ಜನ ಕಲಿತಾ ಇದ್ದಾರೆ. ಅದರಲ್ಲಿ ತುಂಬ ಜನ ಈಗಾಗಲೇ ನಮ್ಮ ರಂಗ ಪ್ರವೇಶವನ್ನು ಮಾಡಿದ್ದಾರೆ. ಕೆಲವರು ಅಲ್ಲೇ ಮಾಡ್ಕೊಂಡಿದ್ದಾರೆ, ಕೆಲವರು ಇಲ್ಲಿ ಮೈಸೂರಲ್ಲೂ ಮಾಡ್ಕೊಂಡಿದ್ದಾರೆ. ಫ್ರೆಂಚ್ ಹುಡುಗಿ ಒಬ್ಬಳು ಇಲ್ಲಿ ಮಾಡಿದ್ದಾಳೆ, ನನ್ನ ಸ್ಟೂಡೆಂಟು. ತೈವಾನ್ನೋಳು, ಹೀಗೆ ಬೇಕಾಷ್ಟು ಜನ ಮಾಡ್ಕೊಂಡಿದ್ದಾರೆ. ಈಗ ಅಮೇರಿಕದ ಹುಡುಗಿ ರೂರಿ ಕಮಾರಿ ಅಂತ ಹೇಳ್ಕೊಂಡು 31ನೇ ತಾರೀಕು ಇಲ್ಲಿ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾಳೆ. ಓಕೆ, ರೂರಿ ಕಮಾರಿಯವರು ಮೂಲತಃ ಐರಿಷ್ನವರು, ಅಮೆರಿಕದ ಕೆಂಟಕಿಯಲ್ಲಿ ವಾಸವಾಗಿದ್ದಾರೆ. ಓಕೆ, ಅವರು ಈ 31ನೇ ತಾರೀಕು ರಂಗಪ್ರವೇಶವನ್ನು ಮೈಸೂರಲ್ಲಿ ಇಟ್ಕೊಂಡಿದ್ದಾರೆ. ಸೊ ನೋಡಿ ಯಾವ ರೀತಿ ಅವರು ನಮ್ಮ ಒಂದು ಕಲೆಗೆ ಪ್ರಭಾವಿತರಾಗಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳೋದಾದರೆ? ರೂರಿಕ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಕಲಿತಾ ಇದ್ದಾಳೆ ಅವಳು. ತುಂಬ ಡೆಡಿಕೇಟೆಡ್ ಆರ್ಟಿಸ್ಟು. ನಿಜವಾಗ್ಲೂ ಅವಳು ಪ್ರೊಫೆಷನಲ್ ಡ್ಯಾನ್ಸರು, ವೆಸ್ಟರ್ನ್ ಡ್ಯಾನ್ಸರು. ಅವಳು ಯಾವಾಗ ನನ್ನ ನೃತ್ಯ ನೋಡಿದ್ಲೋ ಆಮೇಲೆ ನಮ್ಮ ಕಲ್ಚರ್ ಬಗ್ಗೆ, ನಾವು ಬರೀ ನೃತ್ಯ ಮಾತ್ರ ಹೇಳಿಕೊಡಲ್ಲ, ನಮ್ಮ ಕಲ್ಚರ್ನೂ ಹೇಳ್ಕೊಡ್ತೀವಿ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ. ಈವನ್ ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಇದು ಮಾಡಬೇಕಾದ್ರೂ ಪ್ರತಿಯೊಂದು ಇಂಡಿಯನ್ ಕಲ್ಚರ್ ಬಗ್ಗೆ, ನಾವು ಇಂಡಿಯಾದ ನಮ್ಮ ಪುರಾಣಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಅವರಿಗೆ ನಾಲೆಜ್ ಕೊಡ್ತೀವಿ. ಒಬ್ಬ ಮನುಷ್ಯನಿಗೆ ಈ ಲಲಿತ ಕಲೆಗಳು ಖಂಡಿತ ಬೇಕು, ಅವನು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಬೇಕಾದ್ರೆ. ಅದನ್ನು ನಾವು ಚಿಕ್ಕಂದಿನಲ್ಲೇ ಪಾಠ ಮಾಡ್ಕೊಂಡು ಬರ್ತೀವಿ ಮಕ್ಕಳಿಗೆ. ಇದನ್ನೆಲ್ಲ ಕೇಳಿ ಅವಳಿಗೂ ಭಾಳ ಇಂಟ್ರೆಸ್ಟ್ ಬಂದುಬಿಟ್ಟು ಈ ಭರತನಾಟ್ಯ ಕಲೆಯನ್ನು ಕಲಿಬೇಕು ಅಂತ
ಈಗ ಒಂದು 10 ವರ್ಷದಿಂದ ನನ್ನ ಹತ್ರ, ಅಂದರೆ ನಾನು ವರ್ಷದಲ್ಲಿ 3 ತಿಂಗಳು ಅಮೇರಿಕಾದಲ್ಲಿ ಇರ್ತೀನಿ. ಆ ಟೈಮಲ್ಲಿ ನನ್ನ ಹತ್ರ ಅವಳು ಕಲಿತಾಳೆ. ಆಮೇಲೆ ಸ್ಕೈಪಲ್ಲಿ ಪಾಠ ಮಾಡಿಕೊಡ್ತಾಳೆ. ಅದೇ ಥರನೇ ಮಾಡ್ಕೊಂಡು ಅವಳಿಗೆ ಮೈಸೂರಿನಲ್ಲೇ ಮಾಡಬೇಕು, ಈ ನೃತ್ಯ ಕಲೆಯನ್ನು ನಾನು ಮೈಸೂರಿನಲ್ಲೇ ಪ್ರದರ್ಶನ ಫಸ್ಟ್ ಟೈಮ್ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ನಾನೇ ಅವಳ ಈ ಕಾರ್ಯಕ್ರಮನ ಸ್ಪಾನ್ಸರ್ ಮಾಡಿ ಇಲ್ಲಿ ಅವಳ ರಂಗಪ್ರವೇಶ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಮೇಡಮ್, ಭರತನಾಟ್ಯ ಕಲೆಯಲ್ಲಿ ಈಗ ನೀವು ಸುಮಾರು ಸಾವಿರಾರು ಶಿಷ್ಯಂದರನ್ನ ಹೊಂದಿದ್ದೀರಾ. ಅವತ್ತಿಂದ ಇವತ್ತಿನವರೆಗೂ ಭರತನಾಟ್ಯ ಕಲೆಯಲ್ಲಿ ಅಂದರೆ ಶಿಷ್ಯಂದರಲ್ಲಿ ಬದಲಾವಣೆಗಳೇನಾದರೂ ಆಗಿದೆಯಾ? ಅಂದರೆ ಅವತ್ತಿನ ಭರತನಾಟ್ಯ ಕಲಿತಾ ಇದ್ದವ್ರಿಗೂ ಇವತ್ತಿನ ಭರತನಾಟ್ಯ ಕಲಿಯೋರ್ಗೂ ಕಲಿಯುವ ಮಕ್ಕಳಲ್ಲಿ ಬದಲಾವಣೆ ಏನು ಕಾಣಲ್ಲ ನಾನು, ಆದರೆ ಪೇರೆಂಟ್ಸಲ್ಲಿ ಬದಲಾವಣೆ ಕಾಣ್ತೀನಿ. ಯಾಕಂದರೆ ಪೇರೆಂಟ್ಸ್ಗೆ ಏನಾಗಿದೆ ಅಂದರೆ ಮಕ್ಕಳಿಗೊಂದು ಎಕ್ಸಸೈಸೇ ಆಗಲಿ ಆ ಒಂದು ವಿಚಾರದಲ್ಲಿ ಅವ್ರು ಕಳಿಸ್ತಾರೆ ಅಷ್ಟೇ ಅಲ್ಲದೆ ಆ ವಿದ್ಯೆ ಬಗ್ಗೆ ಒಂದು ಮಕ್ಕಳು ಕಲಿತು ಮುಂದೆ ಬರಬೇಕು ಅದರಲ್ಲಿ ಅನ್ನೋ ಅಂಥ ಆಸೆಗಳು ಕಾಣಲ್ಲ. ಅವ್ರು ಹೆಚ್ಚಿನವರು ಈಗ ಶೈಕ್ಷಣಿಕ ಇದಕ್ಕೋಸ್ಕರನೇ ಅವರು ಅದರಲ್ಲೇ ಇರೋದ್ರಿಂದ ಇದನ್ನು ಯಾರು ಪ್ರೊಫೆಷನಾಗಿ ತಗೊಳ್ಳೋಕ್ಕೆ ಈಗ ಇಷ್ಟಪಡಲ್ಲ. ಮೊದಲಿನ ಕಾಲದಲ್ಲಿ ಆದರೆ ಅದನ್ನೇ ಒಂದು ಪ್ರೊಫೆಷನಾಗಿ ತಗೊಂಡು ಆ ವಿದ್ಯೆಯನ್ನೇ ಅದನ್ನು ಅವರ ವೃತ್ತಿಯನ್ನಾಗಿ ಮಾಡ್ಕೊಳ್ಳೋರು ಇದ್ದರು. ಈಗ ಅಷ್ಟೊಂದು ಇಲ್ಲ. ಅವರ ಪ್ರೊಫೆಷನಲ್ ಕೋರ್ಸೇ ಬೇರೆ ಇರುತ್ತೆ. ಸುಮ್ಮನೆ ಒಂದು ಖುಷಿಗಾಗಿ ಕಲಿತಾರೆ, ಅಥವಾ ಸ್ಟೇಜ್ಗೆ ಹೋಗಬೇಕು, ಟಿ ವಿಲಿ ಬರಬೇಕು, ಈ ಥರದಕ್ಕೋಸ್ಕರ ಕಲಿತಾರಲ್ಲದೆ ಅಷ್ಟು ಭಕ್ತಿ ಇಟ್ಟು ಕಲಿಯೋ ಮಕ್ಕಳು ತುಂಬ ಪೇರೆಂಟ್ಸ್ಗೂ ಕಮ್ಮಿ. ಮಕ್ಕಳಲ್ಲೂ ನೋಡ್ತೀನಿ, ಆದರೆ ಮಕ್ಕಳಲ್ಲಿ ಮಾತ್ರ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ. ಆದರೆ ಏನು ಮಾಡೋಕ್ಕೂ ಆಗಲ್ಲ. ಈಗಿನ ಒಂದು ಈ ಕಂಪ್ಯೂಟರ್ ಯುಗದಲ್ಲಿ ಕಷ್ಟ ಮಕ್ಕಳಿಗೆ, ಇದನ್ನೇ ಇಟ್ಕೊಂಡು ಇದು ಮಾಡೋದು ಕಷ್ಟ. ಮನೆಯವರ ಒತ್ತಡ ಇರುತ್ತೆ, ಬೇರೆ ಎಜುಕೇಷನ್ ಬೇಕು ಅನ್ನೋದು. ಆದ್ದರಿಂದ ಅವರಿಗೆ ಇದರಲ್ಲಿ ತುಂಬ ಮುಂದುವರಿಯೋದಕ್ಕೆ ಕಷ್ಟ ಆಗ್ತಾಯಿದೆ. ಅಷ್ಟೊಂದು ಹೆಚ್ಚಿನ ಸಮಯವನ್ನು ಕೊಟ್ಟು ಆ ಒಂದು ಸೀರಿಯಸ್ನೆಸ್ ಇಟ್ಕೊಂಡು ಡೆಡಿಕೇಶನ್ ಇಟ್ಕೊಂಡು ಕಲಿಯೋದು ಕಷ್ಟ ಆಗ್ತದೆ. ಭರತನಾಟ್ಯ ಕಲೆಯಲ್ಲಿ ಪ್ರಮುಖವಾದ ಘಟ್ಟ ಅಂತಲೇ ಹೇಳ್ಬೋದು, ಅದು ರಂಗಪ್ರವೇಶ. ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಹಳೆ ಕಾಲದಲ್ಲಿ ಏನಂದರೆ ಗುರುಕುಲದಲ್ಲಿ ಮಕ್ಕಳು ವಿದ್ಯೆಯನ್ನು ಕಲಿಬೇಕಾಗಿತ್ತು ಗುರು ಹತ್ರ. ಅವಳು ಸರಿಯಾಗಿ ಕಲಿತು ಒಂದು ಪ್ರಬುದ್ಧ ಒಂದು ಕಲಾವಿದೆ ಆಗಿದ್ದಾಳೆ ಅಂತ ಗೊತ್ತಾದ ಮೇಲೇ ಅವಳನ್ನು ಮೊದಲನೇ ಬಾರಿಗೆ ರಂಗಕ್ಕೆ ಕಳಿಸೋದಕ್ಕೆ ರಂಗಪ್ರವೇಶ ಅಂತ ಹೆಸರು. ಆ ದಿವಸ ಅವಳು ಗುರುವಿನ ಪೂಜೆಯೆಲ್ಲ ಮಾಡಿ ಎಲ್ಲ ಹಿರಿಯರ ಎದುರಿನಲ್ಲಿ, ವಿದ್ವಾಂಸರ ಎದುರಿನಲ್ಲಿ ಅವಳು ತನ್ನ ರಂಗವನ್ನು ಪ್ರವೇಶವನ್ನು ಮಾಡ್ತಾಳೆ. ಅಂದಿನಿಂದ ಅವಳ ನಿಜವಾಗಾದರೆ ಆ ಹಳೆ ಕಾಲದ ಅರಂಗೇಟ್ರಂ ಅಂತ ಹೇಳೋರು, ಅದಕ್ಕೆ ದೇವದಾಸಿಯರೆಲ್ಲ ಮಾಡ್ಕೊಳ್ತಾ ಇದ್ದಿದ್ದು. ಅಂದಿನಿಂದ ಆ ವಿದ್ಯೆಯೇ ಅವಳಿಗೆ ನರ್ತನ ಕಲೆಯೇ ಅವಳ ಒಂದು ಉಸಿರಾಗಿರುತ್ತೆ. ಅದೇ ಅವಳದು ಪ್ರೊಫೆಷನ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಬಾಯಲ್ಲೇ ಕೇಳಿದ್ರಿ. ಭರತನಾಟ್ಯ ಕಲೆಯಲ್ಲಿ ಅತಿ ಪ್ರಮುಖವಾದ ಘಟ್ಟ ಅಂತ ಹೇಳಿದ್ರೆ ಅದು ರಂಗಪ್ರವೇಶ. ಆ ರಂಗಪ್ರವೇಶದ ಬಗ್ಗೆ ಅವರು ಡೀಟೇಲ್ಸ್ನ ನಮಗೆ ಕೊಟ್ಟರು. ಹಾಗೆಯೇ ಇದೇ ಜನವರಿ 31ನೇ ತಾರೀಕು ಅಮೆರಿಕದ ಕೆಂಟಕಿ ರಾಜ್ಯದ ವಿದೇಶಿ ಮಹಿಳೆ ರೂರಿ ಕಮಾರಿಯವರು ರಂಗಪ್ರವೇಶವನ್ನು ನಮ್ಮ ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ರಂಗಪ್ರವೇಶ ಮಾಡ್ತಿದ್ದಾರೆ. ಅದು ಕೂಡ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಸಾರಥ್ಯದಲ್ಲಿ. ಕ್ಲಾಸಿಕಲ್ ಡ್ಯಾನ್ಸ್ ಬೇರೆ ಅರೇಂಜ್ ಮಾಡಿದ್ದೀವಿ ನಾವು. ಅವಳು ಅವಳ ಶಿಷ್ಯರು 3 ಜನ, ಒಟ್ಟು 4 ಜನ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅಮೆರಿಕದ ಮಹಿಳೆ ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ರಂಗಪ್ರವೇಶ ಮಾಡ್ತಾ ಇರೋದು. ಇದ್ರ ಮೊದಲು ಯಾರು ಮಾಡಿರಲಿಲ್ಲ ರಂಗಪ್ರವೇಶ ಅನ್ನೋದು, ಅಮೆರಿಕನ್ ಲೇಡೀಸ್ ಯಾರು. ಹೌದು, ಅದೇ ಥರ ಫ್ರೆಂಚ್ ಲೇಡಿನೂ ಒಬ್ಬಳು ಅದೇ ಥರನೇ ಇಲ್ಲಿ ಮಾಡಿದ್ದಾರೆ. ನನ್ನ ಸ್ಟೂಡೆಂಟು 2 ಫ್ರೆಂಚ್ ಹುಡುಗಿಯರು ಮಾಡಿದ್ದಾರೆ, ತೈವಾನ್ ಅವ್ರು ಮಾಡಿದ್ದಾರೆ. ಈ ಥರ ಈಗ ಅಮೆರಿಕದಿಂದ ಬಂದ ಹುಡುಗಿಯರು ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ ಎಲ್ಲರೂ ಫಾರಿನರ್ಸು. ರಂಗಪ್ರವೇಶ ಅಂತ ಈ ಥರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ರಮವಾಗಿ ಆ ಒಂದು ಇದರಲ್ಲಿ ಮಾಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ರಂಗಪ್ರವೇಶವನ್ನು ವಿದೇಶಿ ಮಹಿಳೆಯರು ಮಾಡಿದ್ದಾರೆ ಮೈಸೂರಲ್ಲಿ, ಆದರೆ ಕ್ರಮಬದ್ಧವಾಗಿ ಮೈಸೂರಿನಲ್ಲಿ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಸಾರಥ್ಯದಲ್ಲಿ ಅಮೆರಿಕದ ಮಹಿಳೆ ಪ್ರಪ್ರಥಮವಾಗಿ ಕ್ರಮಬದ್ಧವಾಗಿ ತಮ್ಮ ರಂಗಪ್ರವೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನನ್ನ ಹತ್ರ ರಂಗಪ್ರವೇಶ ಮಾಡಿದರು. ಅವರು ಇದೇ ಕ್ರಮದಲ್ಲೇ ಮಾಡಿದ್ದಾರೆ. ಮೊದಲನೇದಾಗಿ ಸಾಧಕ ಪೂಜೆ, ಆಮೇಲೆ ಅಲರಿ ಪೂಜೆ, ಒದ್ದಿಗೆ ಪೂಜೆ, ನಂತರ ಗೆಜ್ಜೆ ಪೂಜೆ ಮಾಡಿಕೊಂಡು ರಂಗಪ್ರವೇಶವನ್ನು ಮಾಡೋದು. ಕೊನೆಯದಾಗಿ ನೀವು ಹೇಳೋದಾದ್ರೆ ಭರತನಾಟ್ಯ ಕಲೆಯ ಬಗ್ಗೆ ಇನ್ನೂ ನಾವು ನಮ್ಮ ಜನತೆಗೆ ತಿಳಿಸ್ಬೇಕು, ನಮ್ಮ ನಾಡಲ್ಲಿ ಇನ್ನೂ ಭರತನಾಟ್ಯ ಕಲೆಯನ್ನು ಎತ್ತಿ ಹಿಡಿಬೇಕು, ಆ ನಿಟ್ಟಿನಲ್ಲಿ ನೀವು ಒಂದು ಮೆಸೇಜ್ ಕೊಡೋದಾದರೆ? ಯಾವುದೇ ಕಲೆಯನ್ನು ಕಲಿಬೇಕಾದರೂ ನಾವು ಭಕ್ತಿಯಿಂದ, ಗೌರವದಿಂದ ಅದನ್ನು ಸೇವಿಸಿದರೆ ಮಾತ್ರ ಆ ಕಲೆ ನಮಗೆ ಉಳಿಯುತ್ತೆ. ಮತ್ತು ನಮ್ಮ ಕಲ್ಚರನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು. ಭಾರತ ದೇಶ ಸಂಸ್ಕೃತಿಯ ಬಗ್ಗೆ ಭಾಳ ಶ್ರೀಮಂತವಾದ್ದು ಅಂತ ಹೇಳ್ತೀವಿ, ಅದನ್ನು ನಾವೇ ಬಿಟ್ಟುಕೊಟ್ಕೊಂಡು ಬರಬಾರ್ದು. ಅದನ್ನು ತಂದೆ ತಾಯಿಗಳು ಪ್ರತಿಯೊಬ್ಬರು ಅದನ್ನು ತಿಳ್ಕೊಂಡು ತಮ್ಮ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಅವರಲ್ಲಿ ರೂಢಿಸ್ಕೊಳ್ಳೋ ಮಾಡ್ಕೋಬೇಕು. ಅದಕ್ಕಾಗಿ ಈ ಲಲಿತ ಕಲೆಗಳನ್ನು ಕಲಿಬೇಕು ಅಂತ ಹೇಳೋದು. ಈಗ
ವೆಸ್ಟರ್ನ್ ಸ್ಟೈಲು, ಮಾಮೂಲಿ ಫ್ರೀ ಸ್ಟೈಲು, ಆ ಡ್ಯಾನ್ಸ್ಗಳೆಲ್ಲ ಈಗ ತುಂಬ ಮಕ್ಕಳನ್ನ ಅಡಾಪ್ಟ್ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಆ ನಿಟ್ಟಿನಲ್ಲಿ ಭರತನಾಟ್ಯ ಅನ್ನೋದು ಸ್ವಲ್ಪ ಮರೆಯಾಗಿದೆ ಅಂತ ಏನಾದರೂ ಅನ್ನಿಸ್ತಿದೆಯಾ? ಯಾವುದಾದ್ರೂ ಶಾಸ್ತ್ರೀಯ ಅಂದಾಗ ಕಲಿಯೋದಕ್ಕೆ ಕಷ್ಟ. 4 ದಿವಸ ಕಲ್ತ್ಬಿಟ್ಟು ತಕ್ಷಣ ಸ್ಟೇಜಿಗೆ ಹೋಗೋಕ್ಕಾಗಲ್ಲ. ಆದರೆ ಈಗಿನ ಈ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾ ಇದ್ದಾರೆ, ಅದರಲ್ಲೆಲ್ಲ ಬರೀ ಫಿಲ್ಮ್ದು ಅಥವಾ ಫ್ರೀ ಸ್ಟೈಲ್ನಲ್ಲಿ ಮಾಡ್ತಾರೆ. ಅಂಥದ್ದಕ್ಕೆ ನಾವು ಎನ್ಕರೇಜ್ ಮಾಡೋದಿಲ್ಲ. ಯಾಕಂದರೆ ಶಾಸ್ತ್ರೀಯವಾದ ಒಂದು ಕಟ್ಟುನಿಟ್ಟಿದ್ದು ಕಲ್ತ್ರೆ ಮಾತ್ರ ಅವ್ರ ಮುಂದಕ್ಕೆ ಏನಾದರೂ ಮಾಡೋಕ್ಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಂದು ನಾವು ಹೇಳ್ಬೇಕಾದ್ರೆ, ಈಗ ನೀವು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನೇನಂದರೆ ಪ್ರತಿಭಾನ್ವೇಷಣೆ ಅನ್ನೋದನ್ನು ಹಾಕ್ಕೊಂಡು ಮಾಡಿ ನೀವು. ಹಾಗಿದ್ರೆ ಆಗ ಮಕ್ಕಳಿಗೊಂದು ಸ್ಟೇಜಿಗೆ ಬಂದಂಗೆ ಆಗುತ್ತೆ, ಅವ್ರಿಗೊಂದು ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ. ಸರಿಯಾದ ಕಲೆಯನ್ನು, ಒಂದು ಶಾಸ್ತ್ರೀಯ ಕಲೆಯನ್ನು ನಾವು ಪ್ರೆಸೆಂಟ್ ಮಾಡ್ದಂಗೆ ಆಗುತ್ತೆ. ಆವಾಗ ಅದ್ರ ಬಗ್ಗೆ ಮಕ್ಕಳಿಗೆ ನಾವು ಅವ್ರಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ತಂದೆ ತಾಯಿಗಳು ಒತ್ತಾಯ ಮಾಡಿ ಕಲಿಸಿದ್ರೆ ತಾನೇ ಮಕ್ಕಳು ಕಲಿಬೇಕಾರೆ. ಮಕ್ಕಳಲ್ಲಿ ಏನು ಗೊತ್ತಿರುತ್ತೆ ಅವರಿಗೆ? ಆ ಒತ್ತಾಯ ಮಾಡಿ ಕಲಿಸಿದಾಗ ಮುಂದಕ್ಕೆ ಅವರಿಗೆ ಅದ್ರ ಮೇಲೆ ಒಂದು ಪ್ರೀತಿ ಉಟ್ಕೊಳ್ಳುತ್ತೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಾನು ಗಮನಿಸಿದಾಗೆ ಭರತನಾಟ್ಯನ ಹೇಳ್ಕೊಡ್ತಾರೆ. ಖಂಡಿತವಾಗಲೂ ಆ ಥರಲ್ಲೇ ಹೇಳಿಕೊಡೋಕ್ಕಾಗೋದಿಲ್ಲ. ನಾವು ಮೊದಲನೇದಾಗಿ ಡ್ಯಾನ್ಸ್ ಮಾಡೋಕ್ಕೆ ನಿಲ್ಬೇಕಾದ್ರೆ ಫಸ್ಟ್ ಮಕ್ಕಳಿಗೆ ಹೇಳ್ತೀವಿ ಏನಂದರೆ, ನನ್ನ ಆತ್ಮದಿಂದ ಮನಸ್ಸಿನಿಂದ ನಾನು ಈ ನಮಸ್ಕಾರವನ್ನು ಮಾಡ್ತೀನಿ. ಮೊದಲಾಗಿ ನಮಸ್ಕಾರ ಮಾಡೋದು ಯಾರಿಗೆ? ನಾವು ಭೂಮಿ ತಾಯಿನ ಮುಟ್ತೀವಿ. ಭೂಮಿ ತಾಯಿ ನನ್ನ ಕಾಲಿನಿಂದ ನಾನು ಒದೀತಾ ಇದ್ದೀನಿ, ಕಾಲಿನಿಂದ ಹೊಡೆದು ನಾನು ನೃತ್ಯವನ್ನು ಮಾಡ್ತೀನಿ, ನನ್ನನ್ನು ಮೊದಲು ಕ್ಷಮಿಸಮ್ಮ ಅಂತ ಹೇಳಿ ಅಲ್ಲಿ ನಂತರ ನಾವು ನಮಸ್ಕಾರವನ್ನು ತಲೆ ಮೇಲೆ ಮಾಡ್ತೀವಿ, ದೇವ್ರಿಗೆ ಮಾಡ್ತೀವಿ. ಇದು ಒಂದೊಂದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಮೊದಲು ದೇವ್ರಿಗೆ ಮಾಡಿ ಆದ ತಕ್ಷಣ ನೆಕ್ಸ್ಟ್ ಮಾಡೋದೇ ಹಣೆ ಮುಂದೆ ಗುರುಗಳಿಗೆ ಮಾಡ್ತೀವಿ, ಮುಖದ ಮುಂದೆ. ಆಮೇಲೆ ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಆಡಿಯನ್ಸ್ಗೆ ಅಂತ ಮಾಡ್ತೀವಿ. ಆ ಪ್ರತಿಯೊಂದು ನಮಸ್ಕಾರ ಮಾಡೋದನ್ನು ನಾವು ಅದರಲ್ಲಿ ಕ್ರಮ ಹೇಗಿದೆ ಎಲ್ಲವನ್ನೂ ವಿವರಿಸ್ಬಿಟ್ಟು ಹೇಳ್ತೀವಿ. ಅದಕ್ಕೆ ಅಷ್ಟೊಂದು ಬೆಲೆ ಇದೆ, ಆ ಕಲ್ಚರ್ ಇದೆ. ನಾವು ಯಾವಾಗಲೂ ಹೇಳ್ತೀವಿ ಬಗ್ಗಿ ತಗ್ಗಿ ನಡಿ, ವಿದ್ಯೆಗೆ ವಿನಯ ಭೂಷಣ, ಇಂಥದ್ದೆಲ್ಲ ನಾವು ಕಲ್ತ್ಕೋಬೇಕಲ್ವ. ಅದಕ್ಕೋಸ್ಕರ ಈ ಕಲೆಗಳಿರೋದು. ಭಾರತದಲ್ಲಿ ಭರತನಾಟ್ಯ ಕಲೆ ಹೌದು ನಮ್ಮ ಸಾಂಸ್ಕೃತಿಕ ಕಲೆ. ಹಾಗೆಯೇ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರು ನಮ್ಮವರೇ. ಅದು ನಮಗೆಲ್ಲ ಇಲ್ಲಿ ಶಿಷ್ಯಂದರನ್ನು ನೀವು ನೋಡಿದ್ದೀರಾ, ಎಲ್ಲ ರೀತಿ ಜನಗಳನ್ನೂ ನೋಡಿದ್ದೀರಾ. ಭರತನಾಟ್ಯ ಕಲೆಯ ಬಗ್ಗೆ ವಿದೇಶದಲ್ಲಿ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಮೇಡಮ್? ವಿದೇಶದಲ್ಲಿ ಹೇಳಬೇಕಾದ್ರೆ ಇಲ್ಲಿಂದ ನಾವು ಹೋಗಿ ಕಲಿಸುವಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಅವ್ರಿಗೆ ಯಾವಾಗಲೂ ಸಿಗುವಂಥದ್ದಲ್ಲ ಇದು. ವರ್ಷದಲ್ಲಿ ಒಂದು ಸತಿ ನಾವು ಹೋಗ್ತೀವಿ. ನಿಜವಾಗ್ಲೂ ಹೇಳಬೇಕಾದ್ರೆ ಅಷ್ಟು ಸಂತೋಷ ಆಗುತ್ತೆ. ಅಲ್ಲಿಯ ಮಕ್ಕಳು ಕಲಿಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಅಷ್ಟ ಒಂದು ಡೆಡಿಕೇಶನ್, ಅಷ್ಟೊಂದು ಸೀರಿಯಸ್ ಆಗಿ ಅಷ್ಟು ಕಷ್ಟಪಟ್ಟು ಕಲಿತಾರೆ. ಅವರಿಗೆ 1 ತಿಂಗಳು ಬರ್ತಾರೆ ಕ್ಲಾಸ್ಗೆ ಅಂತದ್ದು, 1 ತಿಂಗಳಲ್ಲಿ ಇಲ್ಲಿ 1 ವರ್ಷ ಕಲಿಯುವಂಥ ಮಕ್ಕಳು ಇರ್ತಾರಲ್ಲ ಅಷ್ಟು ಅವ್ರು ಕಲ್ತ್ಕೋತಾರೆ. ಅಷ್ಟು ಸೀರಿಯಸ್ಸಾಗಿ ಕಲಿತಾರೆ ಅವರು. ಆ ಡೆಡಿಕೇಶನ್ ಇಲ್ಲಿ ನಾವು ನೋಡೋದು ಕಮ್ಮಿ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ಟೈಮ್ ಇಲ್ಲ, ಬಂದು 1 ಗಂಟೆಯಲ್ಲಿ ಬಂದುಬಿಟ್ಟು ಓಡೋಗ್ಬೇಕು ಅವರು. ಅಲ್ಲಿ ಅವ್ರು ರಜಾ ಟೈಮಲ್ಲಿ ನಾವು ಹೋಗ್ತೀವಿ, ಅಲ್ಲಿ ಆ ಟೈಮಲ್ಲಿ ಪೂರ್ತಿ ಅದಕ್ಕೋಸ್ಕರ ಎಲ್ಲ ಅವರ ಕಾರ್ಯಕ್ರಮಗಳನ್ನು ರದ್ದು ಮಾಡಿಬಿಟ್ಟು ಬರೀ ವಿದ್ಯೆ ಕಲಿಯೋಕ್ಕೋಸ್ಕರ ನಿಲ್ತಾರೆ. ಅಂದರೆ ಫಾರಿನರ್ಸ್ ಕಲ್ಚರ್ನ ನಾವು ಅಡಾಪ್ಟ್ ಮಾಡಿದ್ದೀವಿ, ನಮ್ಮ ಕಲ್ಚರ್ನ ಅವ್ರು ಅಡಾಪ್ಟ್ ಮಾಡ್ತಿದ್ದಾರೆ. ಅವರು ಅಂದರೆ ನಮ್ಮ ಇಂಡಿಯನ್ಸೇ ಹೆಚ್ಚಾಗಿ ಅಲ್ಲಿ ಕಲಿಯೋರು ಈ ವಿದ್ಯೆನ. ಯೋಗಕ್ಕೆ ಮಾತ್ರ ತುಂಬ ಫಾರಿನರ್ಸ್ ಬರ್ತಾರೆ ನನ್ನ ಹತ್ರ ಅಲ್ಲಿ ಕಲಿಯೋಕ್ಕೆ. ಮೇಡಮ್, ಇನ್ನೊಂದು ಪ್ರಮುಖವಾಗಿ ಕೇಳಬೇಕಾ, ಹೌದು, ಭರತನಾಟ್ಯ ಕಲೆಯ ಜೊತೆಗೆ ಯೋಗ ಅನ್ನೋದು ಎಷ್ಟು ಮುಖ್ಯ ಮೇಡಮ್? ಖಂಡಿತವಾಗ್ಲೂ ಯೋಗ ಅನ್ನೋದು ಅಷ್ಟೇ ಮುಖ್ಯ. ಯಾಕಂದರೆ ನಿಮಗೆ ಭರತನಾಟ್ಯಕ್ಕೆ ಬೇಕಾದಂಥ ಅಂಗಸೌಷ್ಠಗಳನ್ನು ಇಟ್ಕೊಳ್ಳೋಕ್ಕೆ, ಆ ಮೆಮೊರಿ ಪವರು, ಜ್ಞಾಪಕ ಶಕ್ತಿಗೆ, ಆಮೇಲೆ ಆ ಕಾನ್ಸಂಟ್ರೇಷನ್ಗೆ, ಇದು ಎಲ್ಲದಕ್ಕೆ ಫೋಕಸ್ ಮಾಡ್ಕೊಂಡು ನಾವು ಒಂದು ಕಲಿಬೇಕು ಅಂದಾಗ, ಆಮೇಲೆ ಅದರಲ್ಲಿ ನಮಗೆ ಒಂದು ಏಸ್ಥೆಟಿಕ್ ಫೀಲಿಂಗ್ ಬರಬೇಕು, ಆಧ್ಯಾತ್ಮಿಕ ಬರಬೇಕು ಅಂದರೆ ಖಂಡಿತವಾಗ್ಲೂ ಯೋಗ ಬೇಕೇ ಬೇಕು. ವೀಕ್ಷಕರೇ, ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಬಗ್ಗೆ ಇನ್ನೂ ಮಾತಾಡೋದು ತುಂಬಾ ಇದೆ. ಯಾಕಂದರೆ ಇದು ಇವತ್ತು ನಾಳೆ ಮುಗಿಯುವಂಥದ್ದಲ್ಲ. ಅವ್ರದ್ದು ಸತತ ಅವರ 4ನೇ ವರ್ಷದಿಂದ ಸ್ಟಾರ್ಟ್ ಆಗಿರೋವಂಥದ್ದು ಭರತನಾಟ್ಯ ಕಲೆಯಲ್ಲಿ ಅವರ ಜೀವನ. ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದರೆ ಅವ್ರ ಮನೇಲಿ ತುಂಬ ದಿನನೇ ಕಳಿಬೇಕು ನಾವು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದು ನನ್ನ ಸೌಭಾಗ್ಯ. ಅವ್ರನ್ನ ಒಂದು ಸ್ಮಾಲ್ ಇಂಟರ್ವ್ಯೂ ಮುಖಾಂತರ ನಾನು ಅವ್ರನ್ನ ಮಾತಾಡಿಸ್ತಾ ಇರೋದು. ಹಾಗೆಯೇ ಬನ್ನಿ ವೀಕ್ಷಕರೇ, ಇದೇ ಜನವರಿ 31ನೇ ತಾರೀಕು ಅಮೆರಿಕದ ಮಹಿಳೆ ರಂಗಪ್ರವೇಶವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಮೇಡಮ್ ಇನ್ನೊಂದ್ಸಲ ನಿಮಗೆ ಡೀಟೇಲ್ಸ್ನ ಕೊಡ್ತಾರೆ. 31ನೇ ತಾರೀಕು ಸಂಜೆ 6 ಗಂಟೆಗೆ ಜಗನ್ಮೋಹನ ಪ್ಯಾಲೇಸಲ್ಲಿ ರಂಗಪ್ರವೇಶವನ್ನು ರೂರಿ ಕಮಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರಿಗೂ ಪ್ರವೇಶ ಇದೆ. ಬಂದು ನೋಡಿ ಮಗುನ ಆಶೀರ್ವದಿಸಿ ಅಂತಲೂ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಅಲ್ಲಿಯವರು ಬಂದು ನಮ್ಮ ಒಂದು ಸಂಸ್ಕೃತಿಯನ್ನು ಕಲಿತು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಲೇಬೇಕು. ಎಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರು ಡೀಟೇಲ್ಸ್ನ ಕೊಟ್ಟು, ಹಾಗೆಯೇ ವಿದೇಶಿ ಮಹಿಳೆಯೊಬ್ಬರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಂಗಪ್ರವೇಶವನ್ನು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸಹಕಾರ, ಬೆಂಬಲ, ಪ್ರೋತ್ಸಾಹ ಎಲ್ಲ ಅಗತ್ಯ ಇದೆ.
ಸರ್ವ ಜನರು ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಆಹ್ವಾನವನ್ನು ನೀಡಿದ್ದಾರೆ. ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. V1 ಕನ್ನಡ.